ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಾರಿ, ಸ್ವಲ್ಪ ಪ್ರಾಬ್ಲಮ್ ಆಗಿ ಮಧ್ಯದಲ್ಲಿ ವೀಡಿಯೋಸ್ನ ಸ್ಟಾಪ್ ಮಾಡಿದ್ದೆ. ಆಲ್ಮೋಸ್ಟ್ ನಾಳೆಗೆ 1 ವೀಕ್ ಆಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋಗೋಸ್ಕರ ಕಾಯ್ತಿದ್ದೀರಾ ಅವ್ರಿಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಅಮ್ಮ ವರ್ಲ್ಡ್ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನ ಈ ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಲೆಟ್ಸ್ ಗೋ. ಇವತ್ತಿನ ಟಾಪಿಕ್ ಏನು ಅಂತ ನೋಡ್ತಿದ್ದೀರಾ. ಇವತ್ತು ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅನ್ನೋ ಐಡಿಯಾಸ್ ಇರುತ್ತೆ. ಯಾವ ಥರ ಚಾನಲ್ನ ಕ್ರಿಯೇಟ್ ಮಾಡಬೇಕು, ಯಾವ ಥರ ಟ್ರೆಂಡಿಂಗಲ್ಲಿದೆ, ಏನು ಅದೆಲ್ಲ ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತೀರಾ. ಒಬ್ಬೊಬ್ರು ಪರ್ಸ್ನಲ್ ವ್ಲಾಗ್ನ ಟ್ರೈ ಮಾಡ್ತಾರೆ. ತುಂಬ ಒಂದು 2-3 ವರ್ಷದಿಂದ ಮಾಡ್ಕೊಂಡ್ಬಂದು ರೆಗ್ಯುಲರ್ ಆಗಿ ಕಂಟೆಂಟ್ಗಳನ್ನ ಕೊಡ್ತಾ ಅವ್ರನ್ನ ವ್ಲಾಗ್ನ ಕ್ಲಿಕ್ ಮಾಡ್ಕೊಂಡಿರ್ತಾರೆ. ಅಂಥವ್ರು ಅವರು ಪರ್ಸ್ನಲ್ ವ್ಲಾಗ್ನ ಶೂಟ್ ಮಾಡಿ ಹಾಕಿದ್ರೆ ಓಡುತ್ತೆ. ಸಮ್ಟೈಮ್ಸ್ ನಾವು ನಮ್ಮ ಪರ್ಸ್ನಲ್ ವ್ಲಾಗ್ನ ಹಾಕಿದಾಗ ಓಡೋದೇ ಇಲ್ಲ. ಮತ್ತು ಅದರಲ್ಲಿ ಏನೋ ಅನ್ನೆಸೆಸರಿ ಏನು ಉಪಯೋಗ ಆಗೋವಂಥದ್ದೇನೂ ಇರಲ್ಲ. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ, ಒಂದು ಲೈಫ್ ಸ್ಟೈಲ್ ವ್ಲಾಗ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅದೊಂಥರ ಕ್ರಿಯೇಟಿವ್ ಆಗಿರಬೇಕು. ಲೈಫ್ ಸ್ಟೈಲು ಅವರು ನೋಡಿ ನಮ್ಮನ್ನು ಅಳವಡಿಸ್ಕೊಳ್ಳೋ ಥರ ಇರಬೇಕು. ಸೊ ಆ ಥರ ಏನಾದರೂ ಪರ್ಸ್ನಲ್ ವ್ಲಾಗ್ನ ಸ್ಟಾರ್ಟ್ ಮಾಡೋಂಗಿದ್ರೆ ಆ ಥರ ಲೈಫ್ ಸ್ಟೈಲ್ ಥರ ಸ್ಟಾರ್ಟ್ ಮಾಡಬಹುದು. ಅದು ಬಿಟ್ಟರೆ ತುಂಬ ಇವಾಗ ಒಂದು ಅರೌಂಡ್ ನಾನು ಲಿಸ್ಟ್ ಮಾಡ್ಕೊಂಡಿರೋದು ಒಂದು 10 ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾಕೆ ಅಂದರೆ ನನಗೆ ಅದು ಯೂಸ್ಫುಲ್ ಆಗಿದೆ ಅಂತ ಅನ್ನಿಸ್ತು, ಅದು ಯೂಸ್ ಆಗುತ್ತೆ ಆ ಥರ ಕಂಟೆಂಟ್ ಕೊಟ್ಟರೆ ನೀವು ಅಂತ ಅನ್ನಿಸ್ತು. ಸೊ ಆ ಥರ ಚಾನಲ್ನ ಒಂದು 10 ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಮುಂದೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಬಂದಿದ್ದೀನಿ. ಸೊ ಯಾವ ಥರ ಚಾನಲ್ನ ಕ್ರಿಯೇಟ್ ಮಾಡೋದು, ಆಮೇಲೆ ಕ್ರಿಯೇಟ್ ಮಾಡಿದ್ಮೇಲೆ ಒಂದು ಕಂಟೆಂಟ್ ಇಟ್ಕೊಂಡು ಯಾವ ಥರ ನಡೆಸೋದು, ಅದೆಲ್ಲ ಸ್ವಲ್ಪ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಒಂದು ಕನ್ಫ್ಯೂಷನ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಕನ್ಫ್ಯೂಷನ್ಗೆ ಫುಲ್ ಸ್ಟಾಪ್ ಇಡೋಕ್ಕೆ ಅಂತ ಅಂದ್ಬಿಟ್ಟು ನಾನಿವತ್ತು ಯಾವ್ಯಾವ ಥರ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು ಅಂದ್ಬಿಟ್ಟು ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಲೆಟ್ಸ್ ಗೋ ಗೈಸ್. ಯಾವ ಥರ ಚಾನಲ್ನ ಅಂತಂದರೆ, ಫಸ್ಟ್ ಇವಾಗ ಒಂದು ಪೆಟ್ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ಬೋದು. ಇವಾಗಂತೂ ಫುಲ್ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಪೆಟ್ ವೀಡಿಯೋಸ್. ಕ್ಯಾಟ್ರು ಮತ್ತು ಬೇರೆ ಬೇರೆ ಇವಾಗ ನಾಯಿಗಳಾಗಿರ್ಬೋದು, ಬೆಕ್ಗಳಾಗಿರ್ಬೋದು, ಬೇರೆ ಬೇರೆ ಪ್ರಾಣಿಗಳಾಗಿರ್ಬೋದು, ಅದೆಲ್ಲ ಎಲ್ಲಿ ನಾವು ಜನ್ರೇಟ್ ಮಾಡಿಬಿಟ್ಟು ಅದನ್ನು ವೀಡಿಯೋಸ್ನ ಬಿಡ್ಬೋದು. ಫನ್ನಿ ವಾಯ್ಸ್ ಮೇಕ್ ಓವರ್ ಕೊಡ್ಬೋದು ಅದಕ್ಕೆ. ಮತ್ತು ವಾಕಿಂಗ್ ಸ್ಟೈಲ್ ಆ ಥರ ಏನಾದರೂ ಡಿಫ್ರೆಂಟಾಗಿ ಇದು ನಾವೇ ಕ್ರಿಯೇಟ್ ಮಾಡಿ ಕೊಡ್ಬೋದು. ಇವಾಗೆಲ್ಲ ಏನಂದರೆ ChatGPT ಇದೆ. ನಾವೆಲ್ಲ ತುಂಬ ರಿಸ್ಕ್ ತಗೊಳ್ಳೋದೇ ಬೇಡ. ಒಂದು ಇಮೇಜ್ ಹಾಕಿ ಅದು ನಾವು ಏನು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಏನು ಕಂಟೆಂಟ್ ಬೇಕು ಅದನ್ನು ನಾವು ಫುಲ್ ಕ್ಲಿಯರಾಗಿ ಟೈಪ್ ಮಾಡಿ ಕೊಟ್ಟರೆ ಸಾಕು, ನಮಗೆ ಇಮೇಜ್ ಸಮೇತ ಅಥವಾ ವಿಡಿಯೋ ಸಮೇತ ರೆಡಿ ಮಾಡಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗೆಲ್ಲ ತುಂಬ ಟೆಕ್ನಾಲಜಿ ಫಾಸ್ಟ್ ಇರೋದ್ರಿಂದ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಮೊದಲನೇದಾಗಿ ನಾನು ನಿಮ್ಗೆ ಹೇಳೋದು ಅಂತಂದರೆ ಪೆಟ್ ವೀಡಿಯೋಸ್ ಮಾಡಿ ಅಂತ ಅಂದ್ಬಿಟ್ಟು, ಕ್ಯೂಟಾಗಿ ಫನ್ನಿಯಾಗಿರೋಂಥ ವೀಡಿಯೋಸು, ಮತ್ತು ಅದಕ್ಕೆ ವಾಯ್ಸ್ ಮೇಕ್ ಓವರ್ ಕೊಡೋದು, ಮತ್ತು ಅದು ಸ್ಲೋ ಮೋಷನಲ್ಲಿ ವಾಕ್ ಬರೋಂಥದ್ದು, ಕಾಮಿಡಿ ಆಗಿರೋಂಥದ್ದು, ಆ ಥರ ನೀವು ಮಕ್ಳಿಗೆ ಇಷ್ಟ ಆಗೋವಂಥದ್ದನ್ನ ಕೂಡ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಗೈಸ್, AI ವೀಡಿಯೋಸ್ ಜನ್ರೇಟೆಡ್ ಚಾನಲ್ನ ಮಾಡ್ಬೋದು. AI ವೀಡಿಯೋಸ್ ಅಂತಂದರೆ ಈ ಮೋಟಿವೇಶನಲ್ ಚಾನಲ್ಲು ಅಥವಾ ಈ ಮೋಟಿವೇಶನಲ್ ಸ್ಟೋರೀಸ್ ಹಾಕೋಂಥದ್ದು ಒಂದು ರೀಲ್ಸ್ ಆಗಿರ್ಬೋದು, ಆ ಥರ ನೀವು ಕ್ರಿಯೇಟ್ ಮಾಡ್ಬೋದು. ಇವಾಗ ಮನುಷ್ಯರನ್ನೇ ಆಧಾರವಾಗಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಲ್ವಾ. ಈಗ AI ಕೊಟ್ಬಿಟ್ರೆ AI ಒಂದು ಒಳ್ಳೆ ವಿಡಿಯೋನಾಗಿರ್ಬೋದು, ಇಮೇಜ್ ಆಗಿರ್ಬೋದು ಕ್ರಿಯೇಟ್ ಮಾಡಿ ನಿಮಗೆ ಕೊಡುತ್ತೆ. ಅದನ್ನು ನೀವು ಯಾವ ಥರ ಸಾಂಗ್ ಬೇಕೋ ಅಥವಾ ನಿಮ್ಮ ಒರಿಜಿನಲ್ ವಾಯ್ಸ್ ಓವರ್ ಕೊಡ್ತಿರೋ ಆ ಥರ ಯಾವುದಾದ್ರೂ ಕೂಡ ನೀವು ಯೂಸ್ ಮಾಡ್ಕೊಬೋದು. ಮತ್ತು ಮೋಟಿವೇಶನಲ್ಗೆ ತುಂಬ ಇವಾಗ AI ವೀಡಿಯೋಸ್ನ ಯೂಸ್ ಮಾಡ್ತಿದ್ದಾರೆ. ಸೊ ನೀವು ಆ ಥರನೂ ಕೂಡ ನಿಮ್ಮ AI ಚಾನಲ್ ವೀಡಿಯೋಸ್ ಮಾಡಿ ಆ ಚಾನಲ್ನ ಗ್ರೋತ್ ಮಾಡ್ಕೊಬೋದು. ನೆಕ್ಸ್ಟು ನೇಚರ್ ಚಾನಲ್ಸ್ ಅಂತಲೇ ಹೇಳ್ಬೋದು. ನೇಚರ್ ಚಾನಲ್ಸ್ ಅಂತ ಅಂದರೆ ನೀವು ಎಲ್ಲಿಗಾದರೂ ಟ್ರೆಕ್ಕಿಂಗ್ ಹೋಗೋದು, ಹೊರಗಡೆ ಹೋಗೋದು, ಸುತ್ತಾಡೋದು ಜಾಸ್ತಿ ಇತ್ತು ಅಂತಂದರೆ ನೀವು ಅದರ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಫೆಸಿಲಿಟೀಸ್ ಇದೆ, ಯಾವ ಥರ ಇದೆ, ಅಲ್ಲಿ ಪ್ರಾಣಿ ಪಕ್ಷಿಗಳು ಯಾವ ಥರ ಪೀಸ್ಫುಲ್ಲಾಗಿರುತ್ತೆ ಆ ಪ್ಲೇಸು, ಅದು ಸೌಂಡು, ಮೆಲೋಡಿಸು ಕೇಳೋಕ್ಕೆ ಎಷ್ಟು ಹಿತವಾಗಿರುತ್ತೆ, ಅದ್ರ ಬಗ್ಗೆನೂ ನೀವು ವೀಡಿಯೋಸ್ ಮಾಡಿ ಹಾಕಬಹುದು. ಮತ್ತು ಅಲ್ಲಿನ ಏನಂತಂದರೆ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನಿರುತ್ತೆ, ಅಲ್ಲಿ ಬಗ್ಗೆ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದು ಜನಗಳಿಗೆ, ಆ ಥರನೂ ಕೂಡ ಮಾಡ್ಬೋದು. ಮತ್ತು ನೇಚರ್ ಅಂತಂದರೆ ಒಂದು ಈಗ ವಾಟರ್ ಫಾಲ್ಸ್ ಆಗಿರ್ಬೋದು ಅಥವಾ ಬೇರೆ ಎಲ್ಲಾದರೂ ಬೀಚು
ಈಗ ತುಂಬ ಕಾಡುಗಳು ಟ್ರೆಕ್ಕಿಂಗ್ ಹೋಗೋದು ಆ ಥರ ಎಲ್ಲ ಇರುತ್ತಲ್ಲ, ಅಲ್ಲಿ ಬಗ್ಗೆನೇ ಪರ್ಟಿಕ್ಯುಲರ್ ಆಗಿ ವೀಡಿಯೋಸ್ನ ಮಾಡ್ತಾ ಹೋಗ್ಬೋದು. ಅದು ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಪ್ರತಿದಿನ ಸುತ್ತದೇ ಆಗಿರುತ್ತಲ್ಲ, ಸೊ ಹಾಗಾಗಿ ಇಲ್ಲ ಅಂತಂದರೆ ನಾವು ಕೂಡ ಇದನ್ನು ಅಷ್ಟೇ ಕೂಡ ಜನ್ರೇಟ್ ಮಾಡಿ ನಾವು ವೀಡಿಯೋಸ್ನ ಮಾಡಬಹುದು. ಬಟ್ ನ್ಯಾಚುರಲ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮಗೆ ಏನು ಸಾಧ್ಯನೋ ನಾವು ಎಲ್ಲಿ ಹೋಗಿ ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತೋ, ನಾವು ಯಾವ ಟಾಪಿಕಲ್ಲಿ ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಮೈಂಡ್ನ ಸೆಟ್ ಮಾಡ್ಕೊಂಡಿರ್ತೀವೋ ಅದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ವೀಡಿಯೋಸು, ಮತ್ತು ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಐಡಿಯಾಸ್ನ ಕೊಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಎಜುಕೇಷನಲ್ ವೀಡಿಯೋ ಮಾಡ್ಬೋದು. ಎಜುಕೇಷನಲ್ ವೀಡಿಯೋಸ್ ಅಂತ ಅಂದರೆ ಇವಾಗ ಜನರಲ್ ನಾಲೆಡ್ಜ್ ಬಗ್ಗೆ ವಿಡಿಯೋ ಮಾಡ್ಬೋದು. ಮತ್ತು ಏನಾದರೂ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ವಿಡಿಯೋ ಮಾಡ್ಬೋದು. ಮತ್ತು ಎಜುಕೇಷನ್ ಅಂತ ಅಂದರೆ ನೀವು ಆಲ್ ಸಬ್ಜೆಕ್ಟ್ಸ್ ಇದೆಯಲ್ಲ, ಒಂದೊಂದು ಸಬ್ಜೆಕ್ಟ್ಸ್ ನಿಮ್ಗೆ ಯಾವುದು ಫೇವ್ರೇಟು, ನೀವು ಯಾವುದರಲ್ಲಿ ಪರ್ಫೆಕ್ಟ್ ಇದ್ದೀರಾ ಅಂಥ ಸಬ್ಜೆಕ್ಟು, ಅಥವಾ ನಿಮ್ಗೆ ಯಾವುದು ಈಸಿ ಆಗುತ್ತೆ, ನೀವು ಕಲಿತು ಮಕ್ಕಳಿಗೆ ಲರ್ನ್ ಮಾಡೋಕ್ಕೆ ಯಾವ ಥರ ಈಸಿ ಆಗುತ್ತೆ ಆ ಥರದ್ದು ಒಂದು ಸಬ್ಜೆಕ್ಟ್ನೆಲ್ಲ ನೀವು ಕಲ್ತ್ಕೊಂಡು ಅದನ್ನು ಕ್ಲಿಯರಾಗಿ ನಿಮ್ಮ ಚಾನಲಲ್ಲಿ ಎಜುಕೇಷನಲ್ ವೀಡಿಯೋ ಅಂತ ಚಾನಲ್ ಓಪನ್ ಮಾಡಿ ಹಾಕಿದ್ರೆ ಖಂಡಿತವಾಗ್ಲೂ ಓಡುತ್ತೆ. ಮತ್ತು ಈ ಮಕ್ಕಳಿಗೆ ಎಕ್ಸಾಮ್ಸ್ ಇರುತ್ತೆ, CET ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋದರೆ ಖಂಡಿತವಾಗ್ಲೂ ಆ ಚಾನಲ್ ಗ್ರೋ ಆಗುತ್ತೆ ಅಂತಲೇ ಹೇಳ್ತೀನಿ. ಮತ್ತು ಆಲ್ಮೋಸ್ಟ್ ಇವಾಗ ಎಜುಕೇಷನ್ ಬಗ್ಗೆ ಎಲ್ಲ ವೀಡಿಯೋಸ್ ಸ್ವಲ್ಪ ಕಡಿಮೆನೇ, ಲೈಫ್ ಸ್ಟೈಲ್ ವ್ಲಾಗ್ಸು, ಪರ್ಸ್ನಲ್ ವ್ಲಾಗು, ಡೈಲಿ ವ್ಲಾಗು ಈ ಥರನೇ ಸಿಗುತ್ತೆ. ಸೊ ಈ ಥರ ಒಂದು ಎಜುಕೇಷನಲ್ ಚಾನಲ್ ನಿಮಗೆ ಕ್ಲಿಕ್ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟು ಒನ್ ಆಫ್ ದಿ ಮೇನ್ ಅಂತ ಅಂದರೆ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಆಲ್ಮೋಸ್ಟ್ ಕಡಿಮೆನೇ. ಇವಾಗೆಲ್ಲ ಯಾರು ಹೊರಗಡೆ ಹೋಗಿ ಸ್ಪೋಕನ್ ಇಂಗ್ಲೀಷ್ ಎಲ್ಲ ಕಲಿಯಲ್ಲ ಗೈಸ್. ಸೊ ಹಾಗಾಗಿ ನೀವೇನಾದರೂ ಅದರಲ್ಲಿ ಎಕ್ಸ್ಪರ್ಟ್ಸ್ ಇತ್ತು ಅಂತಂದರೆ ನೀವು ಆ ಥರ ಕ್ಲಾಸ್ನ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿ ನಿಮ್ಮ ಎಜುಕೇಷನಲ್ ಚಾನಲ್ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದು ಪ್ರಾಡಕ್ಟ್ ರಿವ್ಯೂಸ್ ಆ್ಯಂಡ್ ಅನ್ಬಾಕ್ಸಿಂಗ್ ಅಂತ ಒಂದು ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವೇನಾದರೂ ಆನ್ಲೈನ್ ಪ್ರಿಯರ ಅಥವಾ ಏನಾದರೂ ನಿಮಗೆ ಪರ್ಚೇಸಿಂಗ್ ಅಂದರೆ ಶಾಪಿಂಗ್ ಅಂತಂದರೆ ತುಂಬ ಇಷ್ಟನಾ, ಸೊ ಇದೊಂದು ಚಾನಲ್ ನಿಮಗೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅಂತಲೇ ಹೇಳ್ತೀನಿ. ಪ್ರಾಡಕ್ಟ್ನ ನಾವೇನಾದರೂ ತರಿಸಿದ ಮೇಲೆ ನಮ್ಮ ಪರ್ಸ್ನಲ್ ಯೂಸ್ಗಾಗಿರ್ಬೋದು ಅಥವಾ ಏನಕ್ಕಾದರೂ ಆಗಿರ್ಬೋದು, ನಮ್ಮ ಪ್ರಾಡಕ್ಟ್ನ ತರಿಸಿದ ಮೇಲೆ ಅದನ್ನು ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ವೀಡಿಯೋಸ್ ಮಾಡಿ ಮತ್ತು ಅದ್ರ ಬಗ್ಗೆ ರಿವ್ಯೂ ಕೊಡಿ. ಒಳ್ಳೊಳ್ಳೆ ಕ್ವಾಲಿಟಿ ಇರೋಂಥ ಪ್ರಾಡಕ್ಟ್ಗಳನ್ನ ತರಿಸಿ ಜನಗಳಿಗೂ ಉಪಯೋಗ ಆಗುತ್ತೆ, ನಿಮಗೂ ಉಪಯೋಗ ಆಗುತ್ತೆ, ನಿಮ್ಮ ಚಾನಲ್ಲು ಕೂಡ ಗ್ರೋ ಆಗುತ್ತೆ ಅಂತಲೇ ಹೇಳ್ತೀನಿ. ಇವಾಗೆಲ್ಲ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮತ್ತು ಇವಾಗೆಲ್ಲ ಏನಪ್ಪ ವಿಶ್ ಲಿಂಕ್ ಕ್ರಿಯೇಟರ್ ಅದೆಲ್ಲ ಕಾಮನಾಗಿ ನಡೀತಾ ಇದೆ. ಬಟ್ ಈ ಥರ ಒಂದು ಚಾನಲ್ನ ಓಪನ್ ಮಾಡಿ. ಈ ಚಾನಲಲ್ಲಿ ಏನಿರಬೇಕಪ್ಪ ಅಂತ ಅಂದರೆ ಹೆಚ್ಚಿನ ಮಾಹಿತಿ ಜನಗಳಿಗೆ ಉಪಯೋಗ ಆಗೋಂಥದ್ದು ಇರಬೇಕು. ಸೊ ನಮ್ಮ ಪರ್ಸ್ನಲ್ಗೆ ನಮಗೆ ಅಂತ ತರಿಸ್ಕೊಳ್ಳೋದಕ್ಕಿಂತ ಇವಾಗ ಏನಾದರೂ ಒಂದು ಥಿಂಗ್ಸ್ ಆಗಿರ್ಬೋದು ಅಥವಾ ಒಂದು ಡ್ರೆಸ್ ಆಗಿರ್ಬೋದು ಅಥವಾ ಏನೇ ಒಂದು ಪ್ರಾಡಕ್ಟ್ನ ತರಿಸಿದ್ದೀವಿ ಅಂತಂದರೆ ಅದು ಒಂದು 4 ಜನಕ್ಕೆ ಉಪಯೋಗ ಆಗೋಂಥದ್ದಾದರೂ ಆಗಿರಬೇಕು. ಸೊ ಆ ಥರ ಪ್ರಾಡಕ್ಟ್ಗಳನ್ನ ತರಿಸಿ ಅದ್ರ ಬಗ್ಗೆ ರಿವ್ಯೂ ಕೊಡಿ. ಇಷ್ಟ ಆದರೆ ನಿಜವಾಗ್ಲೂ ನಿಮ್ಮ ಒಂದು ವಿಶ್ ಲಿಂಕಲ್ಲಿ ಪರ್ಚೇಸ್ ಮಾಡ್ತಾರೆ. ಸೊ ಆ ಥರ ಒಂದು ಚಾನಲ್ ಕೂಡ ನಿಮಗೆ ಗ್ರೋ ಆಗುತ್ತೆ ಅಂತಲೇ ಹೇಳ್ತೀನಿ. ಗೈಸ್, ನಿಮಗೆ ಫ್ಯಾಕ್ಟ್ ಚಾನಲ್ಸ್ ಅಂತಲೇ ಹೇಳ್ಬೋದು. ಫ್ಯಾಕ್ಟ್ಸ್ ಚಾನಲ್ಸ್ ಅಂತ ಅಂದರೆ ಹ್ಯೂಮನ್ ಬಾಡಿ ಫ್ಯಾಕ್ಟ್ಸ್ ಆಗಿರ್ಬೋದು ಅಥವಾ ಅನಿಮಲ್ ಫ್ಯಾಕ್ಟ್ಸ್ ಆಗಿರ್ಬೋದು ಅಥವಾ ಸೈಕಾಲಜಿ ಫ್ಯಾಕ್ಟ್ಸ್ ಆಗಿರ್ಬೋದು. ಈ ಥರ ನೀವು ಒಂದೊಂದೇ ರಿವ್ಯೂ ಕೊಟ್ಕೊಂಡು ಹೋದರೆ ಅದ್ರ ಬಗ್ಗೆ ನೀವು ಹೇಳ್ತಾ ನಿಮ್ಗೆ ಏನು ಗೊತ್ತೋ ಅದನ್ನು ಹೇಳ್ತಾ ಅವರಿಗೆ ತಿಳಿಸ್ಕೊಡ್ತಾ ಹೋದರೆ ಆ ಚಾನಲ್ ಕೂಡ ನಿಮಗೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಬಂದು ನಿಮಗೆ ಇವಾಗೆಲ್ಲ ಫುಲ್ ನ್ಯೂಸ್ ಅಂತಲೇ ನೋಡ್ತಾ ಇದ್ದೀರಾ. ಎಲ್ಲೋದ್ರೂ ಏನಾದರೂ ಒಂದು ಇನ್ಸಿಡೆಂಟ್ ಆಯಿತು ಅಂತಂದರೆ ಅಲ್ಲಿ ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಂತೂ ಯಾರೂ ಹೋಗಲ್ಲ, ಅಲ್ಲಿ ಹೋಗೋದೇ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ. ಫಸ್ಟ್ ಏನಾದರೂ ಆ ಥರ ಇನ್ಸಿಡೆಂಟ್ ಆಗಬೇಕಾದ್ರೆ ಮಾನವೀಯತೆಯಿಂದ ಫಸ್ಟ್ ಹೋಗಿ ಅಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆಮೇಲೆ ವೀಡಿಯೋ ಮಾಡ್ಕೊಳ್ಳಿವ್ರಂತೆ ಅಂತ ಹೇಳ್ತಾ ಇದೇ ಒಂದು ಚಾನಲ್ ನಿಮಗೆ ಅಂತಲೇ ಹೇಳ್ಬೋದು, ನ್ಯೂಸ್ ಚಾನಲ್ ಅಂತಲೇ ಹೇಳ್ಬೋದು. ಏನಾದರೂ ಇವಾಗ ಒಂದು ಇನ್ಸಿಡೆಂಟ್ ನಡೀತಾ ಇದೆ ಅಂತಂದರೆ ಸ್ಪಾಟಲ್ಲೇ ಇದ್ದರೆ ಪಟ್ ಅಂತ ನೀವು ಅಪ್ಡೇಟ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಇವಾಗ ಬ್ರೇಕಿಂಗ್ ನ್ಯೂಸ್ ಅಂತ ಅಂದ್ಬಿಟ್ಟು ಎಷ್ಟೊಂದು ಟಿ ವಿಲಿ ಚಾನಲ್ಸ್ ಎಲ್ಲ ಬರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಟಾಪಿಕ್ನ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ನೀವು ಸರ್ಚ್ ಮಾಡಿ ಸ್ವಲ್ಪ ಟಾಪಿಕ್ನ ಕಲೆಕ್ಟ್ ಮಾಡಿ ಅದೊಂದು ವಿಡಿಯೋನ ಮಾಡ್ಬೋದು. ಮತ್ತು ಟ್ರೆಂಡಿಂಗ್ ನ್ಯೂಸ್ ಏನಿದೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾದು ಅದು ಇದು ಅಂತ ಅಂದ್ಬಿಟ್ಟು ತುಂಬ ಟ್ರೆಂಡಿಂಗ್ ನ್ಯೂಸ್ ಇದೆ. ಸೊ ಅದೊಂದು ಟಾಪಿಕ್ಕು ನಿಮಗೆ ಟ್ರೆಂಡಿಂಗ್ ನ್ಯೂಸ್ ಏನಿದೆ ಅದನ್ನು ಕೂಡ ನೀವು ವಿಡಿಯೋ ಮಾಡ್ಬೋದು. ನೆಕ್ಸ್ಟ್ ನೀವು ಸ್ಪೋರ್ಟ್ಸ್ ಬಗ್ಗೆ ಕೂಡ ವಿಡಿಯೋ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸ್ಪೋರ್ಟ್ಸ್ ಬಗ್ಗೆ ಏನೇನು ಯಾವ್ಯಾವಾಗ ನಡೆಯುತ್ತೆ ಮತ್ತು ಯಾವಾಗ ಏನಾಯಿತು ಇನ್ಸಿಡೆಂಟ್ಸು
ಈಗ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಎಲ್ಲೋ ಹೋಗೋದೇ ಬೇಡ, ನಾವು ಕೂತಿದ್ದ ಹತ್ರನೇ ಎಲ್ಲ ನೋಡ್ಕೊಬೋದು. ಯಾಕೆ ಅಂತಂದರೆ ಎಲ್ಲೋ ಇರ್ತಾರೆ, ಅವ್ರೂರಲ್ಲಿ ನಡೆಯೋದನ್ನ ಅವರು ವೀಡಿಯೋ ಮಾಡ್ತಿರ್ತಾರೆ, ಡೈಲಿ ಅವರು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಸೊ ಎಲ್ಲೋ ಇರೋರು ಅವ್ರು ಮಾಡೋ ವೀಡಿಯೋನ ಇಲ್ಲೇ ಕುತ್ಕೊಂಡು ನೋಡ್ತೀವಿ ಅಂತ ಅಂದರೆ ಅದ್ರ ಕೆಪಾಸಿಟಿ ಏನಿರುತ್ತೆ ಅಂದ್ಬಿಟ್ಟು ನೀವೇ ಯೋಚನೆ ಮಾಡಿ. ಸೊ ಹಾಗಾಗಿ ಈ ಥರನೂ ಕೂಡ ನೀವು ಒಂದು ನ್ಯೂಸ್ ಟ್ರೆಂಡಿಂಗಲ್ಲಿರೋ ಅಂಥ ನ್ಯೂಸ್ಗಳನ್ನ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಚಾನಲ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಒನ್ ಆಫ್ ದಿ ಮೋಸ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲರ ಮನೇಲೂ ಕಂಪಲ್ಸರಿ ಮಕ್ಳು ಇದ್ದೇ ಇರ್ತಾರೆ, ಮೊಬೈಲ್ ಕೊಡ್ತೀವಿ, ಅವ್ರು ಮೊಬೈಲ್ ನೋಡ್ತಾರೆ ಅಂತ ಅಂದ್ಬಿಟ್ಟು ಕಿಡ್ಸ್ ಎಲ್ಲ ವೀಡಿಯೋಸ್ ನೋಡಿಕೊಂಡು ಕಾರ್ಟೂನ್ ಚಾನಲ್ಸ್ ನೋಡ್ಕೊಂಡು ಈ ಥರನೂ ಕೂಡ ಅವ್ರಿಗೆ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ. ಈಗ ಚಿಕ್ಕ ಮಕ್ಳಿಗೆ ಊಟ ಮಾಡಿಸ್ಬೇಕಂತ ಅಂದರೆ ಇಲ್ಲ ಅಳೋದು ನಿಲ್ಲಿಸ್ಬೇಕು ಅಂತಂದರೆ, ಇಲ್ಲ ಆಟ ಮಾಡುವಾಗ, ಎಲ್ಲಾದರೂ ಹೋಗುವಾಗ, ಟ್ರಾವೆಲಿಂಗ್ ಮಾಡುವಾಗ ಸುಮ್ಮನೆ ಫೋನ್ ಕೊಟ್ಟರೆ ಸುಮ್ಮನಾಗ್ಬಿಡ್ತಾರೆ. ಸೊ ಇದೊಂದು ಪ್ಲಸ್ ಪಾಯಿಂಟ್ಸ್ ಏನು ಅಂತಂದರೆ ಈಗ ತುಂಬ ಚಿಕ್ಕ ಮಕ್ಕಳೇ ಅಡಿಕ್ಟ್ ಆಗಿದ್ದಾರೆ ಅಂತ ಏನಲ್ಲ, ಒಳ್ಳೊಳ್ಳೆ ಕಾರ್ಟೂನ್ ವೀಡಿಯೋಸು ಮತ್ತು ಸ್ಟೋರೀಸ್ ವೀಡಿಯೋಸು ಈ ಥರ ಎಲ್ಲ ಕ್ರಿಯೇಟ್ ಮಾಡಿ ಮಕ್ಳ ಕೈಲೇ ಕೊಟ್ಟರೆ ಅವ್ರಿಗೂ ಸ್ವಲ್ಪ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಎಷ್ಟೊಂದು ಮಕ್ಳುಗಳು ನಾವೀಗ ಕ್ರಾಫ್ಟ್ಸ್ ಆಗಿರ್ಬೋದು, ಏನಾದರೂ ಒಂದು ಈ ಪ್ರಿಪೇರ್ ಮಾಡ್ತಿದ್ದೀವಿ ಅಂತಂದರೆ ಅದನ್ನು ವೀಡಿಯೋ ಶೂಟ್ ಮಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ಎಷ್ಟೊಂದು ಮಕ್ಕಳು ಅದನ್ನು ನೋಡಿ ಕೂಡ ಕಲ್ತ್ಕೊತಾರೆ. ಎಷ್ಟೊಂದು ಮಕ್ಕಳು ಇವಾಗ ಪ್ರಾಜೆಕ್ಟ್ ವರ್ಕ್ಸ್ ಕೊಟ್ಟಿರ್ತಾರೆ ಸ್ಕೂಲ್ಗಳಲ್ಲಿ, ಆ ಥರದ್ದು ಏನಾದರೂ ಇದ್ದಾಗ ಅದನ್ನು ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಇನ್ ಕೇಸ್ ಯೂಟ್ಯೂಬಲ್ಲೇ ನೋಡ್ಬಿಟ್ಟು ಕಲ್ತ್ಕೊಳ್ಳೋದು. ಸೊ ನಾವೂ ಅಷ್ಟೇ ನಮ್ಮ ಮಕ್ಳಿಗೆ ಏನಾದರೂ ಪ್ರಾಜೆಕ್ಟ್ ಕೊಟ್ವಿ ಅಂತಂದರೆ ಫಸ್ಟ್ ಸರ್ಚ್ ಮಾಡೋದೇ ಯೂಟ್ಯೂಬಲ್ಲಲ್ವ, ಯಾವ ಥರ ಪ್ರಿಪೇರ್ ಮಾಡೋದು, ಏನೇನು ಐಟಮ್ಸ್ ಬೇಕು, ಈ ಥರ ಎಲ್ಲ ಯೋಚನೆ ಬರುತ್ತೆ. ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಈ ಥರ ಒಂದು ಕಿಡ್ಸ್ ಚಾನಲಲ್ಲಿ ಅವ್ರಿಗೆ ಬೇಕಾಗೋಂಥ ಫನಿ ವೀಡಿಯೋಸ್ ಆಗಿರ್ಬೋದು ಅಥವಾ ಪ್ರಾಜೆಕ್ಟ್ ವರ್ಕ್ ವೀಡಿಯೋಸ್ ಆಗಿರ್ಬೋದು, ಈ ಥರ ಕ್ರಿಯೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತೀನಿ. ನೆಕ್ಸ್ಟ್ ಗೈಸ್, ಒನ್ ಆಫ್ ದಿ ಲಾಸ್ಟ್ ಅಂತಲೇ ಹೇಳ್ಬೋದು, ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತ ಅಂದರೆ ಈ ಅನ್ನೆಸೆಸರಿ ಬೇಡವಾಗಿರೋ ಅಂಥದ್ದೆಲ್ಲ ಮಾಡೋಕ್ಕಂತೂ ಹೋಗಬೇಡಿ. ಅದರಿಂದ ಏನೂ ಪ್ರಯೋಜನ ಆಗಲ್ಲ ಮತ್ತು ಬೇರೆಯವ್ರಿಗೇನೂ ಉಪಯೋಗ ಕೂಡ ಆಗಲ್ಲ. ಇವಾಗ ಎಲ್ಲಾದರೂ ಟ್ರಾವೆಲಿಂಗ್ ಅಂತ ಇದ್ದರೆ ಆ ಥರ ವೀಡಿಯೋಸ್ನ ಮಾಡಿ, ಟ್ರಾವೆಲರ್ ಆಗಿದ್ದರೆ ನೀವು ಪರ್ಸ್ನಲ್ ವ್ಲಾಗ್ಗಳನ್ನ ಉಪಯೋಗ ಆಗೋಂಥ ರೀತಿಯಲ್ಲಿ ಮಾಡಿ. ತುಂಬ ಕಡೆ ಟ್ರಾವೆಲ್ ಮಾಡ್ತಿರ್ತೀರಾ, ನೀವು ಒಂದು ಪ್ಲೇಸ್ಗಳು ವಿಸಿಟ್ ಮಾಡೋದಾಗಿರ್ಬೋದು, ಅಲ್ಲಿ ಬಗ್ಗೆ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಆ ಥರ ಲೈಫ್ ಸ್ಟೈಲ್ಸ್ನ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಮತ್ತು ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ನಮ್ಮದು ಅನ್ನೋದನ್ನ ಕೂಡ ನಾವು ವಿಡಿಯೋಸ್ ಮಾಡ್ಬೋದು. ಫಿಟ್ನೆಸ್, ಇವಾಗ ಎಷ್ಟೊಂದು ಜನ ಫಿಟ್ನೆಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಆರೋಗ್ಯ ಇರೋದೇ ಫಿಟ್ನೆಸ್ಸಲ್ಲಲ್ವಾ. ನಾವು ಚೆನ್ನಾಗಿದ್ರೆ ಅಲ್ವಾ ನಾವು ನೆಕ್ಸ್ಟ್ ನಾವು ಅಂದ್ಕೊಂಡಿರೋದನ್ನ ಮಾಡೋಕ್ಕಾಗೋದು, ಅಥವಾ ನಾವು ಹೆಲ್ತಿಯಾಗಿದ್ದರೆ ಅಲ್ವಾ ನಮ್ಮ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕಾಗೋದು. ಮತ್ತು ಎಷ್ಟೊಂದು ಈ ಜೀವನದಲ್ಲಿ ಜಂಜಾಟಗಳಿದ್ದಾವೆ, ಅದರಿಂದ ಎಲ್ಲ ನಾವು ಹೊರಗಡೆ ಬರಬೇಕು ಅಂತಂದರೆ ನಾವು ದುಡಿಬೇಕು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಾವು ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂತಂದರೆ ಫಿಟ್ಟಾಗಿರಬೇಕು. ಸೊ ಹಾಗಾಗಿ ನಾನು ನಿಮಗೆ ಗೈಡ್ ಮಾಡೋದು ಫಿಟ್ನೆಸ್ ವೀಡಿಯೋಸ್ನ ಕೂಡ ಮಾಡಿ. ಮತ್ತು ನಮ್ಮ ಮೈಂಡ್ ಸೆಟ್ಟು, ನಮ್ಮ ಮೋಟಿವೇಶನಲ್ ಥಿಂಕಿಂಗು, ನಾವು ಪಾಸಿಟಿವ್ ಆಗಿ ಏನಾದರೂ ಥಿಂಕ್ ಮಾಡಿದ್ರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ, ಮೋಟಿವೇಶನಲ್ ವೀಡಿಯೋಸ್ ಮಾಡಿ. ಮತ್ತು ಟ್ರಾವೆಲರ್ ಆಗಿರ್ಬೋದು ನೀವು, ಅಥವಾ ಫುಡ್ ಪ್ರಿಪೇರ್ ಮಾಡ್ಬೋದು ನೀವು, ಒಳ್ಳೊಳ್ಳೆ ಫುಡ್ ಕಂಟೆಂಟ್ಗಳನ್ನ ಕೊಡಿ. ಒಂದು ಫುಡ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಮತ್ತು ಡೈಲಿ ವರ್ಕ್ ಹೇಗಿರುತ್ತೆ ಅಥವಾ ಆಫೀಸ್ ಲೈಫ್ ಹೇಗಿರುತ್ತೆ, ಲೈಫ್ ಸ್ಟೈಲ್ ಅನ್ನೋದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡ್ಬೋದು ಅಂತ ಹೇಳ್ತಾ, ಎಷ್ಟೊಂದು ಜನಕ್ಕೆ ಬಿಗಿನರ್ಸ್ಗೆ ಈಗ ಯೂಟ್ಯೂಬ್ನ ಯಾವ ಥರ ಸ್ಟಾರ್ಟ್ ಮಾಡೋದು, ಏನು ಟಾಪಿಕಲ್ಲಿ ಸ್ಟಾರ್ಟ್ ಮಾಡೋದು ಅಂತ ಅಂದ್ಬಿಟ್ಟೆ ಡೌಟ್ ಇರುತ್ತೆ. ಸೊ ನಾನು ಸಜೆಸ್ಟ್ ಕೊಡೋದಾದರೆ ಇಷ್ಟು ಥರ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಮತ್ತು ಯಾರೆಲ್ಲ ಇನ್ನೂ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡು ನೆಕ್ಸ್ಟ್ ಮಾಡಿದ್ರಾಯ್ತು ಅಂತ ಕೂತಿದ್ದೀರಾ, ದಯವಿಟ್ಟು ಆ ಥರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕಂಟೆಂಟ್ ಕ್ರಿಯೇಷನ್ ಅನ್ನೋದೊಂದು ಸ್ಕಿಲ್ ಇದ್ದಂಗೆ ಯಾವಾಗ ಎಲ್ಲಿ ನಮ್ಮ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕಂಟೆಂಟ್ ಕ್ರಿಯೇಷನಲ್ಲಿ ಮಾಡಿ, ಅವ್ರು ಹಾಗಂತಾರೆ ಇವರು ಹೀಗಂತಾರೆ ಅಂತ ಅಂದ್ಬಿಟ್ಟು ಭಯದಲ್ಲಿ ಎದ್ರುಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಮಾತಾಡೋರೆಲ್ಲ ನಾಳೆ ನಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಬಂದಾಗ ಸಾಲ್ವ್ ಮಾಡ್ಕೊಳಕ್ಕೆ ಬರಲ್ಲ. ನಾಳೆ ಅಲ್ಲ ಇವತ್ತೇ ಪ್ರಾಬ್ಲಮ್ಸಲ್ಲಿದ್ರೂ ನಮ್ಮನ್ನು ಯಾರೂ ತಿರುಗೂ ಕೂಡ ನೋಡಲ್ಲ. ಸೊ ನಮ್ಮ ಲೈಫ್ ಸ್ಟೈಲ್ ನಮಗೆ ಯಾವ ಥರ ಇಷ್ಟ ಆ ಥರ ನಾವು ರೂಢಿಸ್ಕೊಬೇಕು. ನಮ್ಮ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಯಾರೋ ಏನೋ ಮಾತಾಡ್ತಾರೆ, ಯಾರೋ ನಮ್ಮ ವೀಡಿಯೋಸ್ ಬಗ್ಗೆ ನೆಗೆಟಿವ್ ಕಮೆಂಟ್ ಕೊಡ್ತಾರೆ ಅಂತಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ ಅಂತ ಹೇಳ್ತೀನಿ. ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಪಟ್ ಅಂತ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಯಾರಿಗೆ ಗೊತ್ತು, ಮುಂದೆ ಒಂದಿನ ನಮ್ಮ ಚಾನಲಲ್ಲಿ ಹಾಕೋ ವೀಡಿಯೋಸು ವೈರಲ್ ಆಗ್ಬೋದು, ನಮ್ಮ ಲೈಫಿಗೆ ಒಂದು ಬಿಗ್ ಟರ್ನ್ ಅಂತಲೇ ಹೇಳ್ಬೋದು. ನಮಗೆ ಏನು ಗೊತ್ತು, ಮೋಟಿವೇಶನಲ್ ವೀಡಿಯೋಸ್ನೋ, ಲೈಫ್ ಸ್ಟೈಲ್ ವ್ಲಾಗೋ ಅಥವಾ ಈ ಥರ ಕಾರ್ಟೂನ್ ವೀಡಿಯೋಸು ಏನಾದರೂ ಹಾಕ್ಬಿಟ್ಟು
ವೀಡಿಯೋಸ್ನ ಮಾಡಿ ಅದು ಸ್ವಲ್ಪ ಒಂದೇ ಸರಿ ಹಾಕಿದ ತಕ್ಷಣ ಯಾರಿಗೂ ರೀಚ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಕಂಟೆಂಟ್ನ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಿ ಇನ್ನೊಂದು ತಿಂಗಳಲ್ಲೇ ಬೆಳೆದೋಗ್ತೀವಿ ಅಂತ ಏನಿಲ್ಲ. ಒಳ್ಳೊಳ್ಳೆ ಕಂಟೆಂಟ್ನ ಕೊಟ್ಟರೆ ಖಂಡಿತವಾಗ್ಲೂ ನಮಗೂ ಒಳ್ಳೆಯದಾಗುತ್ತೆ. ಜನಗಳು ನಮ್ಮನ್ನು ಬೆಳೆಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀವು ಕೂಡ ಅದನ್ನು ನಂಬಿ ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಒಂದು ಕಂಟೆಂಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್.